ನಮ್ಮ ದೇಶದ ನಂಬರ್ 1 ಬ್ಯಾಂಕ್ HDFC ದೊಡ್ಡ ಗೋಲ್ಮಾಲ್ ಮಾಡಿದೆ. ಯಾಕೆ ನಾನು ಹೀಗೆ ಹೇಳಿದೆ ಹೇಳ್ತೀನಿ. ಮೊನ್ನೆ ಅಷ್ಟೇ HDFCನ CEO ಆಗಿದ್ದ ಅತಾನು ಚಕ್ರವರ್ತಿಯವರು ರಾಜೀನಾಮೆನ ಕೊಟ್ಟರು. ಅವರ ರಿಸೈನ್ ಮಾಡಿದ್ದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಕಳೆದ 2 ವರ್ಷಗಳಿಂದ ಬ್ಯಾಂಕ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳಿಗೂ ನನ್ನ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳಿಗೂ ಹೋಲಿಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಈ ಕೆಲಸವನ್ನು ಬಿಡ್ತಾ ಇದ್ದೇನೆ ಅಂತ ಹೇಳಿದರು. ಇದ್ರ ಬೆನ್ನಲ್ಲೇ ಏನಾಯಿತು ಗೊತ್ತಾ? ದುಬೈನ ಬ್ರಾಂಚ್ನಲ್ಲಿದ್ದ 3 ಟಾಪ್ ಅಧಿಕಾರಿಗಳನ್ನ ಕೆಲಸದಿಂದ ಕಿತ್ತಾಕಿದ್ರು. ಸಮಥಿಂಗ್ ಫಿಶಿ, ರೈಟ್? ಹೇಳ್ತೀನಿ ಕೇಳಿ. ಕ್ರೆಡಿಟ್ ಸ್ವಿಸ್ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ನ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಗಿದೆ. ಅದರ ಅಡಿಷನಲ್ ಟೈರ್ ಬಾಂಡ್ ಅಥವಾ AT1 ಬಾಂಡ್ಗಳನ್ನು HDFC ಬ್ಯಾಂಕ್ನವರು ಮಾರಾಟ ಮಾಡ್ತಾ ಇದ್ರು. ಇದೇನಪ್ಪ ಅಂತ ಕೇಳಿದರೆ, ನಮ್ಮಲ್ಲಿ FDಗಳು ಎಲ್ಲ ಇದಾವಲ್ಲ, ಅದೇ ಥರದ್ದೇ ಒಂದು ಬಾಂಡ್. ಬಟ್ ಇದನ್ನು ತುಂಬ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಇದರಲ್ಲಿ ಮಾಮೂಲಿ ಬಾಂಡ್ಗಳ ಹಾಗೆ ಮೆಚ್ಯೂರಿಟಿ ಡೇಟ್ ಅಂತ ಫಿಕ್ಸ್ ಇರೋದಿಲ್ಲ. ಹೈ ಇಂಟ್ರೆಸ್ಟ್ ಏನೋ ಕೊಡುತ್ತೆ, 7 to 10% ಇಂಟ್ರೆಸ್ಟ್ ರೇಟ್ ಇದೆ. ಆದರೆ ಒಂದೊಮ್ಮೆ ಇದನ್ನ ಇಶ್ಯೂ ಮಾಡೋ ಬ್ಯಾಂಕ್ಗಳೇನಾದರೂ ಕೊಲ್ಯಾಪ್ಸ್ ಆದರೆ ನಿಮ್ಮ ದುಡ್ಡು ಇಂಟ್ರೆಸ್ಟ್ ಸಹಿತ ವಾಪಸ್ ಬರುತ್ತೆ ಅನ್ನೋಕ್ಕೆ ಯಾವುದೇ ಗ್ಯಾರಂಟಿನೂ ಇಲ್ಲ. ಇಂತಹ ಒಂದು ಬಾಂಡನ್ನು HDFCನ ದುಬೈನಲ್ಲಿರುವ ಬ್ರಾಂಚ್ನವರು ಅಲ್ಲಿನ NRIಗಳಿಗೆ ಅಂದರೆ ಭಾರತ ಮೂಲದ ದುಬೈ ನಿವಾಸಿಗಳಿಗೆ ಮಾರಿತ್ತು. ಸುಮಾರು ಜನ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಖರೀದಿ ಕೂಡ ಮಾಡಿದ್ರು. ಈಗೇನಾಗಿದೆ ಅಂತ ಹೇಳಿದರೆ, ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದೆ, ಅಂದರೆ ದಿವಾಳಿಯಾಗಿ ಹೋಗಿದೆ. ಸೊ ನಿಯಮದ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಇಂಟ್ರೆಸ್ಟ್ ಹೋಗಲಿ, ಅವರ ಅಸಲಿ ಮೊತ್ತ ಕೂಡ ಸಿಗೋದಿಲ್ಲ. ಹೀಗೆ ಸುಮಾರು 20ರಿಂದ 40 ಕೋಟಿಯಷ್ಟು ನಷ್ಟ ಆಗಿದೆ. ಇದಕ್ಕೂ HDFCಗೂ ಏನು ಸಂಬಂಧ ಅಂತೀರಾ? ಹೇಳ್ತೀನಿ ಕೇಳಿ. HDFCಯ ಸಿಬ್ಬಂದಿ ಈ ಬಾಂಡನ್ನು ಮಾರಾಟ ಮಾಡುವಾಗ ಕ್ಲೈಂಟ್ಗಳಿಗೆ ಫುಲ್ ಅದರ ಇನ್ಫಾರ್ಮೇಷನ್ನ ಕೊಟ್ಟಿರಲಿಲ್ಲ. ಅಂತ ಹೇಳಿದರೆ, ಕೆಲವು ರೂಲ್ಸ್ಗಳನ್ನು, ಅವರಿಗೆ ರಿಸ್ಕಿ ಅನಿಸಬಹುದಾದ ರೂಲ್ಸ್ಗಳನ್ನು ಮರೆಮಾಚಿದ್ರು. ಹೀಗಾಗಿ ಜನ ಏನು ಮಾಡಿದ್ರು ಅಂದರೆ, ಜಾಸ್ತಿ ಇಂಟ್ರೆಸ್ಟ್ ಬರುತ್ತಲ್ವಾ ಅಂದ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದರು. ಈಗ ತಾವು ಇಟ್ಟಿದ್ದ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ CEO ರಾಜೀನಾಮೆ ಕೊಟ್ಟಾಯಿತು. ಅಲ್ಲಿದ್ದ 3 ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಈಗ ಬ್ಯಾಂಕ್ ಹೇಳ್ತಾ ಇದೆ, ನಾವು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ. ಹಾಗೇನೆ ಇಂತಹ ಫ್ರಾಡ್ಗಳು ಮುಂದೆ ನಡೀಬಾರ್ದು ಅನ್ನೋ ಉದ್ದೇಶದಿಂದ ಈ ಬಾಂಡ್ಗಳನ್ನು ಹೊಸದಾಗಿ ಯಾರಿಗೂ ಕೂಡ ಮಾರಾಟ ಮಾಡದ ಹಾಗೆ HDFCಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಹಾಗೇನೆ ಇದ್ರ ಪರಿಣಾಮ ಏನಾಗಿದೆ ಅಂತ ಕೇಳಿದರೆ, ಶೇರ್ ಮಾರ್ಕೆಟಲ್ಲಿ HDFCನ ಶೇರ್ಗಳು ಪಾತಾಳಕ್ಕೆ ಕುಸಿದು ಹೋಗಿದೆ.